ಮತ್ತೊಮ್ಮೆ ಸ್ವಾಗತ ಡಿವಿಜಿ ರೈಲ್ ಫ್ಯಾನ್ ಚಾನೆಲ್ಗೆ. ಇಂದು ನಾವು ನೋಡಲಿರುವುದು ಸಂಪೂರ್ಣ ಹೊಸ ರೂಪ ಪಡೆದುಕೊಂಡಿರುವ ತಿಪ್ಟೂರು ರೈಲು ನಿಲ್ದಾಣ. ಇದು ಬೆಂಗಳೂರು ಹುಬ್ಬಳ್ಳಿ ರೈಲು ಮಾರ್ಗದ ಪ್ರಮುಖ ನಿಲ್ದಾಣಗಳಲ್ಲಿ ಒಂದಾಗಿದೆ. ತಿಪ್ಟೂರು ತುಮಕೂರು ಜಿಲ್ಲೆಯ ಪ್ರಮುಖ ರೈಲು ಕೇಂದ್ರವಾಗಿದೆ. ಬೆಂಗಳೂರು ಅರಸೀಕೆರೆ ಮತ್ತು ಹುಬ್ಬಳ್ಳಿ ನಡುವಿನ ಪ್ರಯಾಣಿಕರಿಗೆ ಇದು ಮುಖ್ಯ ಸಂಪರ್ಕ ಕೇಂದ್ರವಾಗಿದೆ. ಪ್ರಯಾಣಿಕರ ಹೆಚ್ಚುತ್ತಿರುವ ಬೇಡಿಕೆಯನ್ನು ಗಮನಿಸಿ ಭಾರತೀಯ ರೈಲ್ವೆ ಈ ನಿಲ್ದಾಣಕ್ಕೆ ದೊಡ್ಡ ಮಟ್ಟದ ಪುನರ್ನವೀಕರಣ ನೀಡಿದೆ. ಹೊಸ ಕಟ್ಟಡವು ಈಗ ಆಧುನಿಕ ವಿನ್ಯಾಸ ಹೊಂದಿದ್ದು ಅಗಲವಾದ ಪ್ರವೇಶ ದ್ವಾರಗಳು ಮತ್ತು ಸುಧಾರಿತ ಒಳಾಂಗಣವನ್ನು ಹೊಂದಿದೆ. ವಿಶಾಲವಾದ ನಿರೀಕ್ಷಣಾ ಮಂಟಪಗಳು, ಅತ್ಯಾಧುನಿಕ ಡಿಜಿಟಲ್ ಪ್ರದರ್ಶನ ಫಲಕಗಳು ಮತ್ತು ನವೀಕರಿಸಿದ ಟಿಕೆಟ್ ಕೌಂಟರ್ಗಳು ಪ್ರಯಾಣಿಕರ ಅನುಕೂಲಕ್ಕಾಗಿ ನಿರ್ಮಿಸಲಾಗಿದೆ. ಪ್ಲಾಟ್ಫಾರ್ಮ್ಗಳನ್ನು ಹೊಸದಾಗಿ ಹಾಸಲಾಗಿದೆ ಹಾಗೂ ವಿಸ್ತೃತ ಶೆಡ್ಗಳು ಬಿಸಿಲು ಮತ್ತು ಮಳೆಯಿಂದ ಪ್ರಯಾಣಿಕರನ್ನು ರಕ್ಷಿಸುತ್ತವೆ. ಸುರಕ್ಷಿತ ಸಂಚಾರಕ್ಕಾಗಿ ಹೊಸ ಫುಟ್ ಓವರ್ ಬ್ರಿಡ್ಜ್ಗಳು ಮತ್ತು ಲಿಫ್ಟ್ಗಳು ನಿರ್ಮಿಸಲಾಗಿದೆ. ಸ್ವಚ್ಛ ಹಾಗೂ ಆಧುನಿಕ ಶೌಚಾಲಯಗಳು, ಕುಡಿಯುವ ನೀರಿನ ಕಿಯಾಸ್ಕ್ಗಳು ಹಾಗೂ ಸುಧಾರಿತ ಕುಳಿತುಕೊಳ್ಳುವ ವ್ಯವಸ್ಥೆಗಳು ಸೇರಿಸಲಾಗಿದೆ. ಇದೇ ರೀತಿ ನಿಲ್ದಾಣವು ವಿಶೇಷ ಪಾರ್ಕಿಂಗ್ ಸ್ಥಳ, ಉತ್ತಮ ವಿದ್ಯುತ್ ದೀಪಗಳು ಹಾಗೂ ಪ್ರಯಾಣಿಕರ ಭದ್ರತೆಗಾಗಿ ಆಕ್ಟಿವ್ ಕ್ಯಾಮೆರಾ ವ್ಯವಸ್ಥೆ ಹೊಂದಿದೆ. ತಿಪ್ಟೂರು ರೈಲು ನಿಲ್ದಾಣವನ್ನು ಹಸಿರು ಮತ್ತು ಪರಿಸರ ಸ್ನೇಹಿ ನಿಲ್ದಾಣವನ್ನಾಗಿ ರೂಪಿಸಲಾಗುತ್ತಿದೆ. ಸೌರಶಕ್ತಿ ದೀಪಗಳು, ಮಳೆನೀರು ಸಂಗ್ರಹ ವ್ಯವಸ್ಥೆ ಹಾಗೂ ಸುಧಾರಿತ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ಈ ಪರಿವರ್ತನೆಯೊಂದಿಗೆ ತಿಪ್ಟೂರು ರೈಲು ನಿಲ್ದಾಣವು ಆಧುನಿಕ ಸೌಲಭ್ಯಗಳು ಹಾಗೂ ಪ್ರಯಾಣಿಕರ ಆರಾಮದಾಯಕತೆಗೆ ಅತ್ಯುತ್ತಮ ಸಂಯೋಜನೆಯಾಗಿದೆ. ದಿನನಿತ್ಯದ ಸಾವಿರಾರು ಪ್ರಯಾಣಿಕರು ಮತ್ತು ದೂರ ಪ್ರಯಾಣಿಕರಿಗೆ ಇದು ಉತ್ತಮ ಅನುಭವವನ್ನು ನೀಡಲಿದೆ. ಇಂದು ದಿನದ ತಿಪ್ಟೂರು ರೈಲು ನಿಲ್ದಾಣದ ಪುನರ್ನವೀಕರಣದ ಅಪ್ಡೇಟ್ ಇಲ್ಲಿಗೆ ಮುಕ್ತಾಯ. ಮತ್ತು ಇನ್ನಷ್ಟು ರೈಲ್ವೆ ಅಪ್ಡೇಟ್ಗಳು ಹಾಗೂ ಪ್ರಯಾಣಗಳಿಗಾಗಿ ಡಿವಿಜಿ ರೈಲ್ ಫ್ಯಾನ್ ಚಾನೆಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ.